ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಈ ವಸ್ತುವಿನ ಆರೋಗ್ಯದ ಲಾಭಗಳ ಬಗ್ಗೆ ಗೊತ್ತಾದರೆ ಇದೆಯಲ್ವಾ, ನೀವು ಖಂಡಿತವಾಗ್ಲೂ ಆಶ್ಚರ್ಯಪಡ್ತೀರಾ. ಶುಗರ್ ಬರಲೇಬಾರ್ದು, ಹಾಗೇನೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಈ ಬೀಜನ ತಿನ್ನಬೇಕು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಅತ್ಯುತ್ತಮವಾದಂಥ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಮನೆ ಮದ್ದಕ್ಕಿಂತಲೂ ಜಾಸ್ತಿ ಈ ಒಂದು ಸೀಡ್ಸನ್ನು ನಾನು ಇಟ್ಕೊಂಡಿದ್ದೇನೆ. ಇದನ್ನು ನಾವು ತಿನ್ನೋದ್ರಿಂದ ನಮ್ಗೆ ಏನು ಉಪಯೋಗ ಇದೆ ಅನ್ನೋದನ್ನ ಹೇಳ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ನೀವೆಲ್ಲರೂ ನೋಡಿರ್ತೀರಾ, ಕೇಳಿರ್ತೀರಾ ಕೂಡ. ಇದಕ್ಕೆ ಕಾಮಕಸ್ತೂರಿ ಅಂತೇಳಿ ಹೇಳ್ತಾರೆ ಕನ್ನಡದಲ್ಲಿ, ಅಥವಾ ಸಬ್ಜಾ ಸೀಡ್ಸ್ ಅಂತೇಳಿ ಹೇಳ್ತಾರೆ, ಇಲ್ಲ ಬೇಸಿಲ್ ಸೀಡ್ಸ್ ಅಂತೇಳಿ ಕೂಡ ಕರೀತಾರೆ, ಅಂದರೆ ತುಳಸಿಯ ಸೀಡ್ಸ್ ಅಂತೇಳಿ ಕರೀತಾರೆ. ಇದು ಆ್ಯಕ್ಚುಲಿ ಕಾಮಕಸ್ತೂರಿ ಅಂತೇಳಿ ಕನ್ನಡದಲ್ಲಿ ಸಾಮಾನ್ಯವಾಗಿ ಕರೀತಾರೆ. ಇದನ್ನು ನಾವು ಪ್ರತಿದಿನ ಅಥವಾ 2 ದಿನಕ್ಕೆ ಒಂದ್ಸರಿ ತಿಂದರೂ ಅಡ್ಡಿಲ್ಲ. ಇದನ್ನು ತಿನ್ನೋದ್ರಿಂದ ಬಹಳಷ್ಟು ನಮಗೆ ಹೆಲ್ತ್ಗೆ ಉಪಯೋಗಗಳಿದೆ. ಅದು ಏನಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಮಿನರಲ್ಸ್ ಇರ್ತದೆ, ಅಂದರೆ ಐರನ್ ಕಂಟೆಂಟ್ಸ್ ಇರ್ತದೆ, ಮ್ಯಾಂಗ್ನೀಸ್ ಇರ್ತದೆ ಮತ್ತು ಕ್ಯಾಲ್ಸಿಯಂ ಇರ್ತದೆ. ಸೊ ಇದು 3 ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ರೆಗ್ಯುಲರ್ ಆಗಿ ತಿಂತಾ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ತು ಮಸಲ್ ಫಂಕ್ಷನ್ಸ್ ಇದೆಯಲ್ಲ ತುಂಬ ಚೆನ್ನಾಗುತ್ತೆ. ಅಂದರೆ ಇವನ್ ಕೆಲವರು ಹೇಳ್ತಾರೆ ಇದು ನರ್ವ್ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಕೂಡ ಸಾರ್ಟ್ ಔಟ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ಒಮೆಗಾ 3 ಅನ್ನುವ ಫ್ಯಾಟ್ ಇರ್ತದೆ. ಸೊ ಇದನ್ನು ನೀವು ಹೆಚ್ಚು ಕಡಿಮೆ ಒಂದು ಸ್ಪೂನ್, ಅಂದರೆ ಒಂದು ಸ್ಪೂನಿಗೆ ಹೆಚ್ಚು ಕಡಿಮೆ 10 ರಿಂದ 12 ಗ್ರಾಮ್ ಬರ್ಬೋದು. ಒಂದು ಸ್ಪೂನನ್ನು ತಿನ್ನೋದ್ರಿಂದ ಒಮೆಗಾ 3 ಫ್ಯಾಟ್ ಇದೆಯಲ್ಲ ನಿಮಗೆ ಡೈಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಡೈಲಿ ಎಷ್ಟು ಬೇಕಾಗ್ತದೋ ಅಷ್ಟು ಜನರೇಟ್ ಆಗ್ತದೆ. ಈಗ ಇದರಿಂದ ಒಂದು ಮನೆ ಮದ್ದನ್ನು ನೀವು ಮಾಡಿ ತೋರಿಸ್ತೇನೆ. ಇದನ್ನು ನೀವು ಪ್ರತಿದಿನ ಅಥವಾ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಉಪಯೋಗ ಇದೆ. ಅದು ಏನಂತ ನೀವು ಮಾಡಿ ತೋರಿಸ್ತಾ ಹೇಳ್ತೇನೆ. ಈಗ ನಾವು 1 ಸ್ಪೂನಷ್ಟು ಕಾಮಕಸ್ತೂರಿ ಬೀಜ ಏನಿದೆ ಇದನ್ನು ತೊಗೊಂಡಿದ್ದೇನೆ. ಇದನ್ನು ತಗೊಂಡು ಒಂದು ಬೌಲಿಗೆ ಹಾಕೋಣ. ಈಗ ಈ ಬೌಲಿಗೆ, ಅಂದರೆ ನಾವು ಕಾಮಕಸ್ತೂರಿ ಬೀಜ ತೊಗೊಂಡಿದ್ದೀವಲ್ಲ, ಇದಕ್ಕೆ ಒಂದು 6 ರಿಂದ 7 ಸ್ಪೂನಷ್ಟು ನೀರನ್ನು ನಾನು ಹಾಕ್ತಾ ಇದ್ದೇನೆ. ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಬಿಡೋಣ. ನೋಡಿ, ಒಂದು 10 ನಿಮಿಷ ಬಿಟ್ಟಿದ್ದೇನೆ. 10 ನಿಮಿಷದಲ್ಲಿ ಇದು ಆ ನೀರನ್ನ ಕಂಪ್ಲೀಟಾಗಿ ಎಳ್ಕೊಂಡು ಈ ರೀತಿ ಆಗ್ತದೆ, ಫುಲ್ ಉಬ್ಬಿರ್ತದೆ. ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಎಳನೀರು ಅಥವಾ ಬಂಡ ಅಂತೇಳಿ ಹೇಳ್ತೀವಲ್ಲ, ಅಥವಾ ಎಳನೀರು ಅಂತ ಹೇಳ್ತೇವೆ, ಅಥವಾ ಸಿಯಾಳ ಅಂತೇಳಿ ಕೂಡ ಹೇಳ್ತೇವೆ, ಇಲ್ಲ ಟೆಂಡರ್ ಕೋಕೋನಟ್, ಇದ್ರದ್ದು ನೀರನ್ನ ಒಂದು ಗ್ಲಾಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಇದಕ್ಕೆ ನಾವು 1 ಸ್ಪೂನಷ್ಟು ಹನಿನ ಮಿಕ್ಸ್ ಮಾಡಬೇಕು. ಹನಿ ಅಥವಾ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದು ಅಂದರೆ ಜೇನುತುಪ್ಪ ಏನಿದೆ ಅದರ ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ಸರಿಯಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಕುಡಿಯೋದ್ರಿಂದ ಆ್ಯಕ್ಚುಲಿ ವಾರದಲ್ಲಿ ಅಟ್ಲೀಸ್ಟ್ 2 ರಿಂದ 3 ಸರಿ ನೀವು ಕುಡಿಬೋದು. ಈ ಥರ ನೀವು ಕುಡಿಯೋದ್ರಿಂದ ನಿಮಗೆ ಡಯಾಬಿಟಿಸ್, ಯಾವುದೇ ಕಾರಣಕ್ಕೆ ಡಯಾಬಿಟಿಸ್ ಬರಲ್ಲ. ಹಾಗೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟ್ ಲಾಸಿಗೆ ಕೂಡ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಆ್ಯಸಿಡಿಟಿ ಕೂಡ, ಅಂದರೆ ನಿಮಗೆ ಕೆಲವು ಏನಾದರೂ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗ್ತದೆ. ಅದಾದಮೇಲೆ ಇನ್ನೊಂದು ಏನಂದರೆ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ತದೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಸೊ ನೀವು ಇದನ್ನು ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ, ಈ ಕಾಮಕಸ್ತೂರಿ ಬೀಜವನ್ನು ಈ ರೀತಿ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ಇದಿಷ್ಟು ಬೆನಿಫಿಟ್ಸ್ ಇದೆ ನಿಮಗೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.